ಮನುಷ್ಯನಿಗೆ ಯಶಸ್ಸು ಬೇಕು, ಸಕ್ಸಸ್ ಬೇಕು ಅಂತ ಹೇಳಿದ್ರೆ ಸಮಸ್ಯೆಗಳು ಬೇಕಾಗುತ್ತೆ. ಸಮಸ್ಯೆಗಳು ಬೇಕು, ಸವಾಲುಗಳು ಬೇಕು. ಸಮಸ್ಯೆಗಳು, ಸವಾಲುಗಳೇ ನಮ್ಮನ್ನು ದೊಡ್ಡ ವ್ಯಕ್ತಿಯಾಗಿ ಮಾಡೋದು. ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಅಸಾಮಾನ್ಯ ವ್ಯಕ್ತಿಯಾಗಿ ಮಾಡುವಂತಹ ಕೆಲಸ ಮಾಡುವಂಥದ್ದೇ ನಮ್ಮ ಸಮಸ್ಯೆಗಳು, ನಮ್ಮ ಒಂದು ಸವಾಲುಗಳು. ಮಹಾತ್ಮ ಗಾಂಧೀಜಿ ಕೇವಲ ಸಾಮಾನ್ಯ ವ್ಯಕ್ತಿಯಾಗಿದ್ದರು, ಕೇವಲ ಗಾಂಧೀಜಿ ಆಗಿದ್ದರು. ಗಾಂಧೀಜಿಯ ಮುಂದೆ ಇಡೀ ದೇಶವನ್ನು ಸ್ವತಂತ್ರಗೊಳಿಸ್ತಕ್ಕಂಥ ಒಂದು ದೊಡ್ಡ ಸವಾಲು, ಒಂದು ದೊಡ್ಡ ಸಮಸ್ಯೆ ಇತ್ತು. ಆ ದೊಡ್ಡ ಸವಾಲು ಗಾಂಧೀಜಿಯನ್ನು ಮಹಾತ್ಮ ಗಾಂಧೀಜಿಯನ್ನಾಗಿ ಮಾಡಿತು. ಗಾಂಧೀಜಿ ಏನಾದರೂ ಸ್ವತಂತ್ರ ಭಾರತದಲ್ಲಿ ಜನಿಸ್ತಾ ಇದ್ದರೆ ಅಷ್ಟು ದೊಡ್ಡ ವ್ಯಕ್ತಿಯಾಗಿ ಬೆಳಕಾಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಅಂದರೆ ನಮ್ಮ ಸವಾಲುಗಳು, ನಮ್ಮ ಕಷ್ಟಗಳು, ನಮ್ಮ ಸಮಸ್ಯೆಗಳೇ ನಮ್ಮನ್ನು ಬೆಳೆಸ್ತಕ್ಕಂಥದ್ದು. ಅಂಬೇಡ್ಕರ್ಗೆ ಸಂವಿಧಾನದ ಶಿಲ್ಪಿಯನ್ನಾಗಿ ಮಾಡಿದ್ದು ಯಾವುದು ಅಂತ ಹೇಳಿದ್ರೆ, ಇಡೀ ದೇಶದ ಸಂವಿಧಾನ ರಚನೆ ಮಾಡುವಂತಹ ಒಂದು ದೊಡ್ಡ ಸವಾಲು, ಒಂದು ದೊಡ್ಡ ಸಮಸ್ಯೆ, ಒಂದು ದೊಡ್ಡ ಪ್ರಶ್ನೆ ಏನಿದೆ, ಅದು ಅಂಬೇಡ್ಕರ್ಗೆ ಇಡೀ ದೇಶದ ಸಂವಿಧಾನವನ್ನು ರಚನೆ ಮಾಡುವಂತಹ ಸಂವಿಧಾನ ಶಿಲ್ಪಿಯನ್ನಾಗಿ ಮಾಡಿತು. ಅಂದರೆ ನಾವು ಸವಾಲುಗಳಿಂದ, ಸಮಸ್ಯೆಗಳಿಂದ ಓಡೋದ್ರೆ ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸವಾಲುಗಳನ್ನು ಸ್ವೀಕರಿಸಬೇಕು, ಸಮಸ್ಯೆಗಳನ್ನು ಬಗೆಹರಿಸಬೇಕು, ಸಮಸ್ಯೆಗಳನ್ನು ಫೇಸ್ ಮಾಡಬೇಕು. ಆಗ ಮಾತ್ರ ನಾವು ದೊಡ್ಡ ವ್ಯಕ್ತಿ ಆಗೋದಕ್ಕೆ ಸಾಧ್ಯ. ನಾವು ಭಗವಂತನಿಂದ ನಮಗೆ ಸವಾಲುಗಳು ಬೇಡ, ನಮಗೆ ಕಷ್ಟಗಳು ಬೇಡ, ಸಮಸ್ಯೆಗಳು ಬೇಡ ಅಂತ ಕೇಳ್ಕೋಬಾರ್ದು. ನಾವೇನು ಕೇಳ್ಕೋಬೇಕು ಅಂತ ಹೇಳಿದ್ರೆ, ಎಷ್ಟೇ ಸವಾಲುಗಳು ಬರಲಿ, ಎಷ್ಟೇ ಸಮಸ್ಯೆಗಳು ಬರಲಿ, ಎಷ್ಟೇ ಕಷ್ಟಗಳು ಬರಲಿ, ಅದನ್ನು, ಆ ಸಮಸ್ಯೆಗಳನ್ನು, ಆ ಸವಾಲುಗಳನ್ನು, ಆ ಕಷ್ಟಗಳನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿಯನ್ನು ಕೊಡು ಅಂತ ಕೇಳ್ಕೋಬೇಕು. ಆಗ ಮಾತ್ರ ನಾವೇನಾಗ್ತೀವಿ, ದೊಡ್ಡ ವ್ಯಕ್ತಿಯಾಗಿ ನಾವೇನಾಗ್ತೀವಿ, ಮಾರ್ಪಾಡಾಗ್ತೀವಿ. ಹೌದಲ್ಲ?